ವೀಕ್ಷಕರೇ, ನಟ ದರ್ಶನ್ ಅವರು ಕೊಲೆ ಆರೋಪದಲ್ಲಿ ಅರೆಸ್ಟ್ ಆದ ಬೆನ್ನಲ್ಲೇ ಕೆಲವು ಅಭಿಮಾನಿಗಳು ದರ್ಶನ್ ಅವರ ಆಪ್ತರಾದ ಪ್ರಜ್ವಲ್ ದೇವರಾಜ್, ಅಭಿಷೇಕ್ ಅಂಬರೀಶ್, ಸುಮಲತಾ ಹಾಗೇನೆ ಇನ್ನಿತರರು ಎಲ್ಲಿದ್ದಾರೆ ಅನ್ನುವ ಪ್ರಶ್ನೆಯನ್ನ ಎಲ್ಲರ ಮುಂದಿಟ್ಟಿದ್ದರು. ನಟ ದರ್ಶನ್ ಅವರು ಕೊಲೆ ಮಾಡಿರೋದು ನಿಜವಾಗಿದ್ರೂ ಕೂಡ ಯಾವ ಕಾರಣಕ್ಕೆ ಅನ್ನೋದು ನಾವು ಮೊದಲಿಗೆ ನೋಡಬೇಕಾಗಿದೆ. ನಿಜಕ್ಕೂ ರೇಣುಕಾಸ್ವಾಮಿ ಒಳ್ಳೆಯವರ ಅಥವಾ ಪವಿತ್ರ ಗೌಡ ರೀತಿನೇ ಮತ್ತಷ್ಟು ನಟಿಯರಿಗೆ ಕಿರುಕುಳವನ್ನು ಕೊಟ್ಟಿದ್ದಾರಾ ಅನ್ನೋ ಪ್ರಶ್ನೆ ಎಲ್ಲರಿಗೂ ಮೂಡಿದೆ. ವೀಕ್ಷಕರೇ, ಇವತ್ತು ಈ ಬಗ್ಗೆ ನಟ ಅಭಿಷೇಕ್ ಅಂಬರೀಶ್ ಅವರಲ್ಲಿ ಕೇಳಿದಾಗ ಈ ರೀತಿ ಉತ್ತರವನ್ನು ಕೊಟ್ಟಿದ್ದಾರೆ. ನಟ ದರ್ಶನ್ ಅವರು ರೇಣುಕಾ ಅವರನ್ನ ಕೊಲೆ ಮಾಡಿರೋದು ನಿಜವಾಗಿದ್ರೂ ಸಹ ಯಾವ ಕಾರಣಕ್ಕೆ ಈ ಒಂದು ಕೊಲೆ ನಡೆದಿದೆ ಅನ್ನೋದನ್ನ ತನಿಖೆ ಮಾಡಬೇಕು ಅಂತ ಅಭಿಷೇಕ್ ಅಂಬರೀಶ್ ಅವರು ಹೇಳಿದ್ದಾರೆ. ಹಾಗೇನೆ ಕೊಲೆಯಾದ ಸ್ಥಳದಲ್ಲಿ ನಿಜಕ್ಕೂ ನಟ ದರ್ಶನ್ ಅವರು ಇದ್ರ ಅನ್ನುವ ಅನುಮಾನವನ್ನು ಕೂಡ ಹೇಳಿಕೊಂಡಿದ್ದಾರೆ. ಮತ್ತು ರೇಣುಕಾ ಸ್ವಾಮಿ ನಿಜವಾಗಿಯೂ ದರ್ಶನ್ ಅವರ ಅಭಿಮಾನಿಯೇ ಅಲ್ಲ ಅಂತ ಸ್ಪಷ್ಟವಾದ ಮಾಹಿತಿಯನ್ನ ಅಭಿಷೇಕ್ ಅಂಬರೀಶ್ ಕೊಟ್ಟಿದ್ದಾರೆ. ಅಭಿಷೇಕ್ ಅಂಬರೀಶ್ ಅವರು ಹೇಳಿರುವ ಈ ಎಲ್ಲ ಹೇಳಿಕೆಗಳನ್ನ ನೋಡಿದ್ರೆ ರೇಣುಕಾ ಸ್ವಾಮಿಯ ಹಿನ್ನೆಲೆಯ ಬಗ್ಗೆ ತನಿಖೆಯನ್ನ ಕೂಡ ಮಾಡಬೇಕು ಅಂತ ಅನಿಸುತ್ತೆ. ವೀಕ್ಷಕರೇ, ನಟ ದರ್ಶನ್ ಅವರ ಬಗ್ಗೆ ಮತ್ತು ಈ ಒಂದು ಕೊಲೆ ಪ್ರಕರಣದ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ.